ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಕ್ಕೆ ಏನಾಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಬೇಸಿಗೆ ಶುರುವಾಯಿತು. ಈಗ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಜನ ಆದಷ್ಟು ಗೋವಾ ಕಡೆ ಹೋಗೋದು ಜಾಸ್ತಿ ಇರ್ತಾರೆ. ಗೋವಾ ಅಂದರೆ ಒಂದು ಸುಂದರವಾದ ಪ್ರಕೃತಿ ತಾಣ. ಊರು ಸುತ್ತ ಸಮುದ್ರ ಇರುತ್ತದೆ. ಸಮುದ್ರ ಮಧ್ಯದಲ್ಲಿ ಒಂದು ಊರು ಎಲ್ಲಿ ನೋಡ್ರೂ ಒಂದು ರಸ್ತೆ ಮೇಲೆ ನಾವು ಪಾಸ್ ಆಗ್ತಾ ಇರ್ತೀವಿ, ಆ ಕಡೆ ಈ ಕಡೆ ಎಲ್ಲ ಸಮುದ್ರ ನೀರು ಹರಿತಾ ಇರುತ್ತೆ. ಮಧ್ಯದಲ್ಲಿ ರಸ್ತೆಗಳಿರೋದು ತುಂಬ ಸುಂದರವಾದ ಒಂದು ಜಾಗ ಗೋವಾ ಸ್ಥಾನ. ಬಟ್ ಆದರೆ ನಾವು ಇಲ್ಲಿಂದ ಗೋವಾಕ್ಕೆ ಹೋಗ್ಬೇಕಾದ್ರೆ ಸುಮಾರು ಬೆಂಗಳೂರಿಂದ ಗೋವಾ ಅಂದರೆ ಸುಮಾರು 600 ಕಿಲೋಮೀಟ್ರ್, 570ರಿಂದ 600 ಕಿಲೋಮೀಟ್ರ್ ಬರುತ್ತೆ. ಆದಷ್ಟು ಜನ ಜಾಸ್ತಿ ಕಾರ್ಗಳಲ್ಲೇ ಪ್ರಯಾಣ ಮಾಡೋದು ಸಹಜವಾಗಿರುತ್ತದೆ. ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲ ಫ್ಯಾಮಿಲಿಗಳು ಸೇರಿ ಹೋಗ್ತಿರ್ತೀರ. ಆದರೆ ಪ್ರಯಾಣದ ಜಾಗಗಳು ಗೋವಾ ನಮ್ಮ ಬೆಂಗಳೂರು ಬಿಟ್ಟ ತಕ್ಷಣ ಕರ್ನಾಟಕ ಬಿಟ್ಟಿದ ಮೇಲೆ ಹಲಿಯಾಲ್ ಬಿಟ್ಟು ದಾಂಗೇಳಿ ಅಂತ ಒಂದು ಜಾಗ ಬರುತ್ತೆ. ಅದು ತುಂಬ ಹಾಂಟೆಡ್ ಏರಿಯಾಸು, ತುಂಬ ಡೇಂಜರಸ್ ಏರಿಯಾಸು. ಯಾರಾದರೂ ಹೋಗುವವರು ರಾತ್ರಿ ಹೊತ್ತು ಪ್ರಯಾಣ ಮಾಡೋದಾದರೆ ತುಂಬ ಡೇಂಜರಸ್ ಅನಿಸುತ್ತೆ. ಸರಿ, ಹಲಿಯಾಲ್ ಟು ಗೋವಾ ಮಧ್ಯದಲ್ಲಿ ಜಾಗಗಳಿದಲ್ವ, ತುಂಬ ಡೇಂಜರಸ್ಸು, ತುಂಬ ಆತ್ಮಗಳು ಓಡಾಡುವಂಥ ಜಾಗ. ಬೇಕಂತ ಅಕಸ್ಮಾತಾಗಿ ವಾಹನಗಳು ಕೆಟ್ಟೋಗೋದು. ಆ ವಾಹನಗಳು ಯಾವ ಕಡೆ ಕೆಟ್ಟೋಗುತ್ತಂದರೆ, ಕೆಲವೊಂದು ಗೆಸ್ಟ್ ಹೌಸ್ಗಳು ಕಟ್ಟಿದ್ದಾರೆ ಸರೌಂಡಿಂಗ್ಸಲ್ಲಿ. ಆ ಗೆಸ್ಟ್ ಹೌಸ್ಗಳಲ್ಲಿ ಸುಮಾರು ಜನ, ಕೆಲವರು ಸ್ಟಾರ್ಟಿಂಗಲ್ಲಿ ಒಂದು 20-30 ವರ್ಷದ ಹಿಂದೆ ಕೆಲವರು ಸತ್ತೋಗ್ಬಿಟ್ಟು ಮರ್ಡರ್ಗಳಾಗಿರೋದು. ಮತ್ತು ಈ ಪ್ರಯಾಣ ಸ್ಥಾನಗಳು ಬೇರೆ ದೂರ ಕಡೆಯಿಂದ ಬರ್ತಿರ್ತಾರಲ್ವ, ಆ ಕಡೆ ಹೋಗೋ ಸಂದರ್ಭದಲ್ಲಿ ಕೆಲವರು ಕಳ್ಳತನಗಳಾಗಿ. ನಿಜವಾಗಲಿ ಹೇಳಬೇಕಾದ್ರೆ ನಮ್ಮ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ಬಿಟ್ಟರೆ ಬೇರೆ ಕಡೆ ಎಲ್ಲ ಅಷ್ಟು ಸೇಫ್ಟಿ ಅಲ್ಲ. ನಮ್ಮ ದೇಶದಲ್ಲಿ ತುಂಬಾ ಮೋಸ ಮಾಡ್ತಾರೆ, ತುಂಬಾ ಜಾಗ್ರತೆ ವಹಿಸಬೇಕು. ಉತ್ತರ ಭಾರತದ ಬರುವಂಥ ಕೆಲವು ರಾಜ್ಯಗಳಲ್ಲಿ, ಅದರಲ್ಲಿ ಅವರು ನಮ್ಮ ಮುಖಗಳು ನೋಡಿದ್ರೆ ಕರ್ನಾಟಕದವರು ಅಂದರೆ ಸ್ವಲ್ಪ ಹಣವಂತರು, ಶ್ರೀಮಂತರು ಅಂಥೇಳಿ ತುಂಬಾ ಟಾರ್ಗೆಟ್ ಮಾಡ್ತಾರೆ. ಈಸಿಯಾಗಿ ಒಂಥರ ಮೋಸ ಮಾಡೋಕ್ಕೆ ನೋಡ್ತಾರೆ, ಪ್ರಾಣಗಳು ತೆಗೆಯೋಕ್ಕೆ ನೋಡ್ತಾರೆ. ಈ ರೀತಿ ತುಂಬ ಆತ್ಮಗಳು, ತುಂಬ ಪ್ರಾಣಗಳು ಹೋಗಿ ಆತ್ಮಗಳಾಗಿ ಏನೋ ಸಂತೋಷ ಪಡೋದಕ್ಕೆ ಊರು ಬಿಟ್ಟು ಹೋಗ್ತಾರೆ ಗೋವಾ ಕಡೆ. ಕೆಲವೊಂದು ಸಂದರ್ಭಗಳಲ್ಲಿ ಕಾರ್ಗಳು ಒಂಥರ ಕೆಟ್ಟೋದಾಗ ಫ್ಯಾಮಿಲಿಗಳು ಹೋಗಿರ್ತಾರೆ. ಕೆಟ್ಟೋದ ಸಂದರ್ಭಗಳಲ್ಲಿ ಆ ಕಡೆ ರೋಡಿಸಮ್ ಜಾಸ್ತಿ, ಮತ್ತು ಕಳ್ತನಗಳು, ಪ್ರಾಣಗಳು ತೆಗೆಯೋದು, ಕಳ್ತನ ಮಾಡೋದು, ಈ ರೀತಿಯ ಘಟನೆಗಳು ತುಂಬ ನಡೆದು ಹಲಿಯಾಲದಿಂದ ಗೋವಾಗೆ ಬರುವಂತಹ ಹಲಿಯಾಲ ಹೋಗಲ್ಲ ನಾವು. ಹಲಿಯಾಲ ಬೈಪಾಸಿಂದ ಬೆಂಗಳೂರಿಂದ ಯಾರಾದರೂ ಗೋವಾಗೆ ಹೋಗ್ಬೇಕಾದ್ರೆ ನಾವು ಹಲಿಯಾಲ ಮುಖಾಂತರ ಹೋಗ್ತೀವಿ. ಹಲಿಯಾಲದಿಂದ ಬೈಪಾಸ್ ಬರುತ್ತೆ. ಹಲಿಯಾಲ ಬಿಟ್ಟ ತಕ್ಷಣ ಗೋವಾ ಬರೋವರೆಗೂ ತುಂಬಾ ಡೇಂಜರಸ್ ಏರಿಯಾಗಳಿರ್ತವೆ, ತುಂಬ ಆತ್ಮಗಳು, ತುಂಬ ಡೇಂಜರಸ್ ಏರಿಯಾ. ಹಾಗಾಗಿ ಎಚ್ಚರದಿಂದ ಹೋಗಿ ಅಂತ ಹೇಳ್ತಾ, ಸ್ನೇಹಿತರೆ ಆ ಕಡೆ ಏನಾಗುತ್ತೆ ಅಂದರೆ ತುಂಬ ಗೆಸ್ಟ್ ಹೌಸ್ಗಳಲ್ಲಿ ತುಂಬ ಜನ ಸತ್ತೋಗ್ಬಿಟ್ಟು ಹಣಕ್ಕೋಸ್ಕರ ಮರ್ಡರ್ ಮಾಡಿರೋದು ತುಂಬ ಘಟನೆಗಳು ನಡೆದಿವೆ. ಹಾಗಾಗಿ ಇವತ್ತು ಕೆಲವೊಂದು ದೊಡ್ಡ ಕಟ್ಟಡಗಳಲ್ಲಿ, ಬಿಲ್ಡಿಂಗ್ಸ್ಗಳಲ್ಲಿ ಅಲ್ಲಿ ವಾಸ ಮಾಡೋಕ್ಕೂ ಬಿಡ್ತಿಲ್ಲ ಆ ದೇವಗಳು, ಅಷ್ಟು ಮೊತ್ತಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅಂಥ ಜಾಗಗಳಲ್ಲಿ ರಾತ್ರಿ ಹೊತ್ತು ಸುಮಾರು 11:30 ದಾಟಿದೆ ಅಂದರೆ ಸುಮಾರು ಡೇಂಜರಸ್ ಬಿಲ್ಡಿಂಗ್ಸ್ ಅಂತ ಹಾಕಿದ್ದಾರೆ ಬೋರ್ಡ್. ಆದರೆ ಅಲ್ಲಿ ಯಾವ ರೀತಿ ನಡೀತಿರುತ್ತಂದರೆ, ಈ ಸತ್ತೋಗಿರುವಂಥ ಆತ್ಮಗಳು ರಾತ್ರಿ 11:30ರಿಂದ ಬೆಳಗಿನ 3:30ವರೆಗೂ ಅಲ್ಲಿ ಯಥಾಸ್ಥಿತಿ ಜನರು ಯಾವ ರೀತಿ ಸರ್ವಿಸ್ ಕೊಡ್ತಾರೆ, ಒಂಥರ ಹೋಟೆಲ್ ಥರ ಜನ ಓಡಾಡೋ ಥರ ಆ ರೀತಿ ನಡೀತಾ ಇರುತ್ತೆ. ಯಾರಾದರೂ ಅಲ್ಲಿ ವಾಹನಗಳು ಕೆಟ್ಟೋಗ್ಬಿಟ್ಟು ಏನೋ ಹೋಟೆಲ್ ಇದೆ, ಜನ ಇದ್ದಾರೆ ಅಂತ ಹೋಗಿ ನೋಡಿದಾಗ ಜನರ ವಾತಾವರಣ ಮೊದಲು ಕಾಣಿಸ್ಕೊಳುತ್ತೆ. ಮತ್ತು ಅಲ್ಲಿ ಹೋಗಿ ನಾವು ಅವ್ರ ಜೊತೆ ಮಿಂಗಲ್ ಆಗೋಣ ಅಂತ ಅಂದರ ಸಮಯದಲ್ಲಿ ಬರ್ತಾ ಅಲ್ಲಿಗೆ ಹೋದ್ಮೇಲೆ, ಆ ಜಾಗಗಳಿಗೆ ಹೋದಾಗ, ಆ ಬಿಲ್ಡಿಂಗ್ಸ್ಗಳ ಕಡೆ ಹೋದಾಗ ಕೆಲವೊಂದು ಇದ್ದಾವೆ. ದಾಂಗೇಳಿ ಮತ್ತು ಹಲಿಯಾಲ ಬೈಪಾಸ್ ಸರೌಂಡಿಂಗಲ್ಲಿ ಅಪ್ ಟು ಗೋವಾ ಬರೋವರೆಗೂ ಒಂದು 180 ಕಿಲೋಮೀಟರ್ವರೆಗೂ ತುಂಬ ಡೇಂಜರಸ್ ಕಟ್ಟಡಗಳಿದ್ದಾವೆ. ಯಾವ ರೀತಿ ಅಂದರೆ ಹೋಟೆಲ್ಸರ ಅಲ್ಲಿ ಆ್ಯಕ್ಚುಲಿ ಜನನೇ ಇರೋಲ್ಲ, ಹೋಟೆಲ್ಸು ನಡೀತಾ ಇರೋಲ್ಲ. ಆದರೆ 11:30-12 ಗಂಟೆ ದಾಟಿದೆ ಅಂದರೆ 12 ಗಂಟೆಯಿಂದ 3 ಗಂಟೆವರೆಗೂ ಜನರ ಥರನೇ ವಹಿವಾಟುಗಳು ನಡೆಯುವ ಥರ ಕಟ್ಟಡಗಳು ಅಲಂಕಾರವಾಗಿ ಲೈಟಿಂಗ್ ಎಲ್ಲ ನಡೀತಿರ್ತವೆ.
ಅಕಸ್ಮಾತ್ ಯಾರಾದರೂ ಲೈಟಿಂಗ್ ಕೆಟ್ಟೋಗ್ಬಿಟ್ಟು ಸ್ವಲ್ಪ ಸ್ಟೇ ಆಗೋಣ, ಸ್ವಲ್ಪ ವಿರಾಮ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವಿಶ್ರಾಂತಿ ತೊಗೊಳ್ಳೋಣ ಅಂತ ಹೇಳಿ ಹೋದಾಗ ಅಲ್ಲಿ ಹೋಗಿದ್ದ ಸಂದರ್ಭದಲ್ಲಿ ಸ್ಟಾರ್ಟಿಂಗಲ್ಲಿ ಮನುಷ್ಯರ ಥರ ಕಾಣಿಸ್ಕೊಳ್ಳೋದು, ಚೆನ್ನಾಗಿ ಮಾತಾಡೋದೆಲ್ಲ ಮಾಡ್ತಾ ಇರ್ತೇವೆ. ಇದ್ದಕ್ಕಿದ್ದಂತೆ ಒಬ್ಬರಲ್ಲಿ ಅದರಲ್ಲಿ ವಿಚಿತ್ರವಾಗಿ ಮನುಷ್ಯನ ಥರ ವಿಚಿತ್ರವಾಗಿ ಮನುಷ್ಯ ಅಲ್ಲ ದೇವ್ರ ಥರ ಕಾಣಿಸ್ಕೊಳ್ಳೋದು ಸ್ವಲ್ಪ ಶುರುವಾಗುತ್ತೆ. ಒಬ್ಬ ಮನುಷ್ಯ ಯಾರೋ ವಿಚಿತ್ರವಾಗಿ ಕಾಣಿಸ್ಕೊತಾರೆ. ಮತ್ತು ಎರಡು ಪರ್ಸನ್ಸ್ ಸಂಘಗಳು, ಈಗ ಯಾರಾದರೂ ಒಂದು ವಾಹನ ಕೆಟ್ಟೋಗಿದೆ ಅಂತ 6 ಜನ 8 ಜನ ಅಷ್ಟೇ ಹೋಗ್ತೀರಾ ನೀವು ಗಡ್ಡದಲ್ಲಿ, ಏನೋ ಲೈಟಿಂಗ್ ಇದೆಯಾ ಅಲ್ಲಿ ಯಾರಾದರೂ ಇರಬಹುದು, ಇಲ್ಲ ಹೋಟೆಲ್ಸ್ ಇರ್ಬೋದು ಅಂತ ಹೋಗ್ತೀರಾ. ಯಾಕಂದರೆ ಆ ಜಾಗದಲ್ಲಿ ತುಂಬ ಪ್ಲ್ಯಾಂಟೇಷನ್ಸ್, ಹಲಿಯಾಲದಿಂದ ಗೋವಾ ಬರೋವರೆಗೂ ಬರೀ ಕಾಡು ಪ್ರದೇಶ. ಅಂಥ ಕಡೆ ಯಾವುದಾದ್ರು ಬಿಲ್ಡಿಂಗ್ ಇದೆ ಅಂದರೆ ವಾಹನಗಳು ಕೆಟ್ಟೋದ್ರೆ ಹೋಗೋದು ಸಹಜವಾಗಿರ್ತದೆ. ಆ ರೀತಿ ಹೋದಾಗ ಅವೆಲ್ಲ ದೆವ್ವಗಳು ಆತ್ಮಗಳಿರೋ ಜಾಗದಲ್ಲಿ ಮನುಷ್ಯರ ಥರ ಕಾಣಿಸ್ಕೊಳ್ಳೋದು, ಮಹಿಳೆಯರು ಇರ್ತಾರೆ, ಪುರುಷರು ಇರ್ತಾರೆ. ಇವರು ಹೋಗಿ ವಾಹನ ಕಟ್ಟಿರೋರು ನೋಡ್ತಾರೆ, ಹೋಗಲಿ ಬಿಡಿ ಒಂದು ಒಳ್ಳೆ ಜಾಗಕ್ಕೆ ಬಂದ್ವಿ, ಹೋಟೆಲ್ ಎಲ್ಲ ಇದೆ ಅಂಥೇಳಿ ಅಲ್ಲಿ ಸೇರ್ತಾರೆ. 6 ಜನ ಆಗೋದು 8 ಜನ ಆಗೋದು, ಕಾರಲ್ಲಿ ಎಷ್ಟು ಜನ ಹೋಗಿರ್ತಾರೆ ಅಷ್ಟು ಜನ, 4 ಜನ ಆದರೂ ಹೋಗ್ತಾರೆ. ಅಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ ದೆವ್ವಗಳು ಜನರ ಥರ ಬಂದು ಅಟ್ರಾಕ್ಷನ್ ಥರ ಮಾತಾಡೋ ಥರ ಮಾಡ್ತವೆ. ಅದರಲ್ಲಿ ಒಂದು 20, 30, 40, 50 ಜನವರೆಗೂ ಇರ್ತವೆ. ಇದ್ದಕ್ಕಿದ್ದಂತೆ ಒಬ್ಬ ಮನುಷ್ಯ ಡಿಫ್ರೆಂಟಾಗಿ ಕಾಣಿಸ್ತಾನೆ, ಮತ್ತು 2 ಪರ್ಸನ್ ಡಿಫ್ರೆಂಟಾಗಿ ಕಾಣಿಸ್ತಾನೆ. ಈ ಹಂಗೆ 5-6 ಜನ ಏನು ಬರ್ತಾ ಅಲ್ಲಿರೋರಿಗೆ, ಅಲ್ಲಿ ಹೋಗಿರೋರು ವಾಹನ ಕೆಟ್ಟಿರೋರು ಅನುಮಾನ ಬಂದೇ ಬರುತ್ತೆ, ಏನಿದು ಈ ರೀತಿ ಡಿಫ್ರೆಂಟ್ ಪರ್ಸನ್ಸ್ ಕಾಣಿಸ್ತಾ ಇದ್ದಾರೆ, ಒಂಥರ ಕಣ್ಣುಗಳು ಡಿಫ್ರೆಂಟ್ ಆಗಿದೆ, ನಡೆಯೋದು ಡಿಫ್ರೆನ್ಸ್ ಇದೆ, ಅವರ ವಸ್ತ್ರ ಹಾಕಿರುವ ಒಂದು ಯಾವ ರೀತಿ ವಸ್ತ್ರಗಳು ಹಾಕಿರ್ತಾರೆ ಅಂದರೆ ಏನೋ ಸುಟ್ಟು ಭಸ್ಮಾಗಿರೋ ಥರ ವಸ್ತ್ರಗಳು ಹಾಕಿಕೊಂಡಿರ್ತಾರೆ. ಇವೆಲ್ಲ ನೋಡಿದಾಗ ಅಲ್ಲಿ ಸೇರ್ಕೊಂಡಿರೋರಿಗೆ ಭಯಂಕರವಾಗುತ್ತೆ. ಬರ್ತಾ 5 ಜನ 6 ಜನ, ಹಾಗಾಗಿ ಇದ್ದಕ್ಕಿಂತ ಎಲ್ಲ ಹಾಗೆ ಬದಲಾವಣೆ ಆಗ್ತವೆ. ತಕ್ಷಣ ಅಲ್ಲಿರೋ ಹೋಗಿರೋರಿಗೆ ಗೊತ್ತಾಗುತ್ತೆ ನಾವು ಬಂದಿರೋದು ಡೇಂಜರಸ್ ಪ್ಲೇಸ್ಗೆ ಅಂಥೇಳಿ ಅಲ್ಲಿಂದ ಬರೋಕ್ಕಾಗಲ್ಲ. ಅಲ್ಲಿ ಸೇರ್ಕೊಂಡಿದ್ದಾರೆ ಅಂದರೆ ಮನುಷ್ಯರಾಗಿ ಮತ್ತೆ ಬರೋಕ್ಕಾಗಲ್ಲ. ಸಮಯ ನಮಗೆ ಟೈಮ್ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಏನಾಗುತ್ತಂದರೆ ತುಂಬ ಕಾಟ ಕೊಡೋದು, ಮನುಷ್ಯರಿಗೆ ಪ್ರಾಣ ತೆಗೆಯುವಷ್ಟೊತ್ತಿಗೂ ನಡೆಯುತ್ತಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟಿರ್ತೀರ ರಾತ್ರಿ 12 ಗಂಟೆ 1 ಗಂಟೆ 3 ಗಂಟೆ ಆ ಸಂದರ್ಭದಲ್ಲಿ ನೀವು ಎಷ್ಟು ಕಿರ್ಚಾಡಿದ್ರೂ ಅಲ್ಲಿ ಯಾರು ಮತ್ತೆ ನಿಮ್ಮನ್ನು ಕಾಪಾಡಿಕೊಳ್ಳ, ಬದಲಾಗಿ ನಿಮ್ಮ ಶಬ್ದಗಳೇ ಕೇಳಿಸಲ್ಲ ಯಾರಿಗೂ. ಹೆಲ್ಪ್ ಮಾಡೋಕ್ಕೂ ಆ ಕಡೆ ಲಾರಿಗಳು, ಟೂರಿಸಮ್ ಬಸ್ಗಳೆಲ್ಲ ಓಡಾಡ್ತಾ ಇರ್ತವೆ, ಯಾರು ನಿಲ್ಲಿಸಲ್ಲ ಆ ಥರ ಜಾಗಗಳು. ಯಾಕೆಂದರೆ ಆ ಸುತ್ತಮುತ್ತವ್ರಿಗೆಲ್ಲ ಗೊತ್ತಿರುತ್ತೆ ಇದು ಡೇಂಜರಸ್ ಏರಿಯಾ ಅಂತ. ಬಟ್ ಹೊಸದಾಗಿ ಹೋಗಿರೋರು ಮಾತ್ರ ಗೊತ್ತಾಗೋದಿರಲ್ಲ. ಅಲ್ಲಿ ಹೋಗಿದ ಮೇಲೆ ಗೊತ್ತಾಗುತ್ತೆ ನಾವು ದೆವ್ವಗಳ ಜಾಗಕ್ಕೆ ಬಂದಿದ್ದೀವಿ, ದೆವ್ವಗಳ ಬಿಲ್ಡಿಂಗ್ ಬಂದಿದ್ದೀವಿ ಅಂಥೇಳಿ ಅಲ್ಲಿಂದ ಬರೋಕ್ಕೆ ಪ್ರಯತ್ನ ಪಡ್ತಾರೆ. ಏನೇನೋ ಮಾಡಿದ್ರೂ ಬದಲಾಗೋಕ್ಕೆ ಅಲ್ಲಿಂದ ಬರೋಕ್ಕೆ ಸಾಧ್ಯನೇ ಆಗಲ್ಲ. ಆ ರೀತಿ ಜಾಗಗಳಿರ್ತವೆ ಸುಮಾರು ಸಲ. ಯಾಕಂದರೆ ಇದು ಒಂದು ಅನುಭವ ಆಗಿದೆ. ಬೆಂಗಳೂರಿಂದ ಒಂದು ಫ್ಯಾಮ್ಲಿ, ಸುರೇಶ್ ಅಂಥೇಳಿ ಅವರ ಬ್ರದರ್, ಅವ್ರ ಫ್ಯಾಮ್ಲಿ, ಇವ್ರ ಫ್ಯಾಮ್ಲಿ ಮತ್ತು ಮಕ್ಕಳು ಸೇರಿ ಒಂದು 8 ಜನ ಹೋಗ್ತಾರೆ. ಹೋಗೋ ಸಂದರ್ಭದಲ್ಲಿ ಇದೇ ಜಾಗಕ್ಕೆ ಹೋಗ್ತಾರೆ, ದಂದೇಲಿ ಅಂತ ಜಾಗಕ್ಕೆ ಹೋಗ್ತಾರೆ. ಆ ಜಾಗದಲ್ಲಿ ಹೋದಾಗ ಇವ್ರದ್ದು ಏನಾಗುತ್ತದೆ, ವಾಹನ ಸ್ವಲ್ಪ ಹೀಟ್ ಬಂದು ಸ್ಲೋ ಆಗಿ ಬರ್ತಾ ಪಿಕಪ್ ಮೇಲೆ ಆಫ್ ಆಗಿಬಿಡುತ್ತೆ. ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗೋಲ್ಲ. ಒಂದು ಜಾಗ ಎಲ್ಲಾದರೂ ಸ್ವಲ್ಪ ಸ್ಟೇ ಆಗೋಣ, ಎಲ್ಲ ಕಾಡು ಪ್ರದೇಶ ನೋಡಿದ್ರೆ ಒಳ್ಳೆ ಲೈಟಿಂಗ್ ಧಮಾಕ ಥರ ಕಾಣಿಸ್ಕೊತಾ ಇರುತ್ತೆ ಒಂದು ಹೋಟೆಲ್ಸ್. ಅಲ್ಲಿ ಇವರು ಹೋಗ್ದಾಗ ಎಲ್ಲ ರೆಸ್ಟೋರೆಂಟ್ ಆಗಿ ರಿಚ್ ಆಗಿ ಕಾಣಿಸ್ಕೊತಾರೆ. ಬರ್ತಾ ಇವರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೋಡ್ತಾರೆ, ಏನೋ ತಿನ್ನೋಕ್ಕೆ ಏನೋ ತೊಗೊಳೋಣ, ಏನಾದ್ರು ಕಾಫಿ ಟೀ ಕುಡಿಯೋಣ ಅಂಥೇಳಿ ನೋಡೋ ಸಂದರ್ಭದಲ್ಲಿ ಕೇವಲ ಒಂದು 5-6 ನಿಮಿಷದಲ್ಲಿ ಒಬ್ಬ ವಿಚಿತ್ರವಾಗಿ ಪರ್ಸನ್ ಕಾಣಿಸ್ತಿದ್ದಾರೆ, ಒಬ್ಬ ವಿಚಿತ್ರವಾಗಿ ಮಹಿಳೆ ಕಾಣಿಸೋದು. ಮನುಷ್ಯರ ಥರ ಇರೋದಿಲ್ಲ ಅವರು. ಏನಾಗುತ್ತೆ ಅಂದರೆ ಏನು ಒಬ್ಬರೇ ಅಲ್ಲ ಬಿಡು, ಬೇರೆಯವರೆಲ್ಲ ನಮ್ಮ ಥರ ಇದ್ದಾರೆ ಅಂದ್ಕೊಂಡಿದ್ದಾರೆ. ತಕ್ಷಣ 3 ಜನ 4 ಜನ ಈ ಥರ ಬರ್ತಾ 10-6 ಜನ ಆ ಥರ ಬದಲಾವಣೆ ತಕ್ಷಣ ಸುರೇಶ್ ಅವರನ್ನು ಸುರೇಶ್ ಕೇಳ್ತಾರೆ, ನಾವೇನೋ ತುಂಬ ಡೇಂಜರಾಗಿ ಬಂದಿದ್ದೀವಿ ಅಂಥೇಳಿ ಫಸ್ಟ್ ರಿಟರ್ನ್ ಹೋಗೋಣ ಅಂತ ಟ್ರೈ ಮಾಡ್ತಾರೆ. ಹೋಗೋಕ್ಕೆ ಹೋದರೆ ಆಗಲ್ಲ, ಹೋಗಿ ಬಿಡಲ್ಲ. ಬಂದಾಗ ಯಾವ ಬೇಲಿನೂ ಇರಲ್ಲ. ರಿಟರ್ನ್ ಹೋಗ್ಬೇಕಂತ ಹೇಳಿದ್ರೆ ಕಬ್ಬಿಣದ ಬೇಲಿ ಥರ ಹಾಕಿದಂಗೆ ಕಾಣಿಸ್ಬಿಡುತ್ತೆ. ಮತ್ತು ಹೆಂಗೆ ಹೋಗ್ಬೇಕಂದ್ರೆ ಮತ್ತೆ ಅವರು ಕಬ್ಬಿಣದ ಬೇಲಿ ಥರ ಹಾಕಿರೋದು ಕಾಣಿಸುತ್ತೆ. ಸರಿ ಬಿಡು ಸೈಡಿಂದ ಹೋಗೋಣ ಅಂತ ಹೋಗ್ತಾರೆ. ಎಷ್ಟು ಅವರು ವಾಕ್ ಮಾಡಿದ್ದಾರೆ ಅಂದರೆ ಅವತ್ತು ಸುಮಾರು ಒಂದು 2-3 ಕಿಲೋಮೀಟ್ರ್ ವಾಕ್ ಮಾಡಿದ್ದಾರೆ. ಹೇಗೆಂದರೆ ಇಲ್ಲಿ ಬೇಲಿ ಹಾಕಿದ್ದಾರೆ ಬಿಡು ಅಂಥೇಳಿ ಸೈಡಿಂದ ಹೋದರೆ ಮತ್ತೆ ಎಲ್ಲ ರೌಂಡ್ ಹಾಕೊಂಡು ಮತ್ತೆ ಇರೋ ಜಾಗಕ್ಕೆ ಬರ್ತಾ ಇದ್ದಾರೆ. ಒಂದು 2-3 ಸಲ ಮಾಡಿದ್ದಾರೆ. ಕೊನೆಗೆ ಬೆವರು ಸುರಿಸ್ಬಿಟ್ಟು ತುಂಬ ಭಯ ಬಂದುಬಿಟ್ಟಿದೆ ಅವ್ರಿಗೆ. ಭಯ ಬಂದುಬಿಟ್ಟು
ತುಂಬ ತೊಂದರೆಯಲ್ಲಿ ಬೀಳ್ತಿದ್ದಾರೆ. ನಾವು ಎಷ್ಟು ಓಡಾಡಿದ್ರು ಇಲ್ಲಿಗೆ ಬರ್ತಾ ಇದ್ದೀವ, ಏನು ಸಮಾಚಾರ ಅಂಥೇಳಿ ಈಗ ಗೊತ್ತಾಗೋಯ್ತು. ನಾವು ದೇವಗಳಿಗೆ ಸಿಗ್ಬಿಟ್ಟಿದ್ವಿ, ನಾವು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ತುಂಬಾ ಪ್ರಯತ್ನ ಪಡ್ತಾರೆ. ಕೊನೆಗೆ ಏನು ಮಾಡ್ತಾರೆ ಅಂದರೆ, ಇವರ ಮುಂಚೆ ಒಂದು ಟೀಮ್ ಹೋಗಿರುತ್ತೆ ಗೋವಾಗೆ. ಅಂದರೆ ಅವರು ಬೇರೆ ಅವ್ರಿಗೂ ಒಂದು 2-3 ತಾಸು ಡಿಫ್ರೆಂಟ್ ಹೋಗಿರುತ್ತೆ. ಅವ್ರಿಗೆ ಕಾಲ್ ಮಾಡ್ತಾರೆ ಸುರೇಶ್ ಅವರನ್ನು, ಹಿಂಗೆ ಆಗಿದೆ ಅಂಥೇಳಿ. ಇಲ್ಲಿದ್ದೀರಾ ಅಂಥೇಳಿ ತಕ್ಷಣ ಅವರು ವಾಹನ ಎಲ್ಲ ಬರುತ್ತೆ. ಬಂದ ಸಂದರ್ಭದಲ್ಲಿ ಆ ವಾಹನ ತುಂಬ ಚೆನ್ನಾಗಿ ಫೋಕಸ್ ಆಗಿ ಲೈಟಿಂಗ್ ಇವ್ರ ಹತ್ರ ಬಂದಾಗ ಬೀಳುತ್ತೆ. ಈ ಆತ್ಮಗಳಿಗೆ ದೇವಗಳಿಗೆ ಏನಾಗುತ್ತೆ ಅಂದರೆ ಲೈಟಿಂಗ್ಸ್ ಅಂದರೆ ಸ್ವಲ್ಪ ಭಯ ಇರುತ್ತೆ. ಸಡನ್ಲಿ ಒಂಥರ ಕಾಣಿಸ್ಕೊಳ್ಳಲ್ಲ, ಮಾಯ ಆಗಿಬಿಡ್ತವೆ. ಅವರು ಬಂದಿದ್ದಾರೆ 7-8 ಜನ. ಬಂದಾಗ ಲೈಟ್ ಹಾಕಿದ ತಕ್ಷಣ ಇವರು ಇದ್ದಕ್ಕಿದ್ದಂತೆ ಮಾಯ ಆಗಿದ್ದಾವೆ. ತಕ್ಷಣ ಬನ್ನಿ ಅಂಥೇಳಿ ಅಲ್ಲಿಗೆ ಹೋಗ್ತಾರೆ. ಅವರಿಗೆ ಕಾರೆಲ್ಲ ದೂರ ಆಗಿಬಿಟ್ಟು ಬಂದಿರ್ತಾರೆ. ಅವ್ರಿಗೆ ಲೈಟಿಂಗ್ ಹಾಕಿ ಕಾರ್ ಹತ್ರ ಪಾಸ್ ಮಾಡಿಸ್ಕೊಂಡು ತದನಂತರ ಹಿಂದೆ ಮುಂದೆ ಗೋವಾಗೆ ಸೇರ್ತಾರೆ. ಈ ರೀತಿ ಸ್ನೇಹಿತರೆ ಅಲ್ಲಿ ಒಂದು ಜಾಗಗಳಿದ್ದಾವೆ. ಆಫ್ಟರ್ ಹಳಿಯಾಲವರೆಗೂ ನಮಗೇನು ತೊಂದರೆ ಇಲ್ಲ. ಹಳಿಯಾಲಿಂದ ಗೋವಾ ಮಧ್ಯದಲ್ಲಿ ಸುಮಾರು ಒಂದು 120 ಕಿಲೋಮೀಟರ್ ಜಾಗಗಳಿದ್ದಾವೆ. ತುಂಬ ಡೇಂಜರಸ್ಸು. ಒಂದು ಕ್ರಿಯೇಟ್ ಮಾಡಿ ಚಿಕ್ಕ ಹಳ್ಳಿ ಥರ ನೈಟೇ ಓಪನ್ ಆಗೋ ಥರ ಕಾಣಿಸ್ಕೊಡುತ್ತೆ. ಅಲ್ಲೇನೋ ಒಂದು ಹೆಲ್ಪ್ ಕೇಳೋಣ, ವಾಹನ ಕೆಟ್ಟೋಗಿದೆ ಅಂತ ಹೇಳಿದಾಗ ಅಲ್ಲಿ ಮೊದಲು ಮನುಷ್ಯರ ಥರ ಕಾಣಿಸ್ಕೊತಾರೆ. ದೂರದಿಂದ ಬರ್ತಾ ಎಲ್ಲರೂ ಬದಲಾವಣೆ ಆಗಿ ಈ ಊರೇ ಬೇಕಾದ್ರೆ ಆತ್ಮಗಳು ದೇವಗಳ ಥರ ಕಾಣಿಸ್ಕೊಂಡ್ಬಿಡ್ತವೆ. ಆವಾಗ ಏನಾಗುತ್ತೆ ಹೇಳಿ, ಕಾಟ ಕೊಡೋದು, ಇವ್ರಿಗೂ ಸಾಯಿಸೋದು, ಈ ರೀತಿ ತುಂಬ ಸಾವುಗಳಾಗ್ತಾಯಿದೆ. ಯಾರಾದರೂ ಹೋಗೋರಿದ್ದರೆ ಎಚ್ಚರ ವಹಿಸಿ. ಹಳಿಯಾಲವರೆಗೂ ನೀವು ನೈಟ್ ಹೋಗ್ಬಿಡಿ. ಕರ್ನಾಟಕ ಬಾರ್ಡರ್ ಅದು ಹಳಿಯಾಲ. ಆಫ್ಟರ್ ಹಳಿಯಾಲ ಟು ಏನು ಗೋವಾಗ ನೀವು ರೀಚ್ ಆಗ್ತೀರ, ಡೇ ಟೈಮಲ್ಲಿ ರೀಚ್ ಆಗಿ. ಡೇನಲ್ಲಿ ಈ ಥರ ಘಟನೆಗಳು ನಡೆಯಲ್ಲ. ರಾತ್ರಿ ಹೊತ್ತು 10:30 11 ಗಂಟೆ ದಾಟಿದೆ ಅಂದರೆ ಶುರು ಆಗುತ್ತೆ. ದೇವಗಳ ವ್ಯಾಪಾರ ಅನ್ನೋ ರೀತಿಯಲ್ಲಿ ಹೆಸರುವಾಸಿಯಾಗಿದೆ. ಹಾಗಾಗಿ ರೀತಿ ನಿಮ್ಮದು ವಾಹನ ಕೆಟ್ಟೋಗಿದೆ ಅಂದರೆ ಬೇಕಾದ್ರೆ ಸ್ವಲ್ಪ ಹೊತ್ತು ವಾಹನದಲ್ಲೇ ಕೂತ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಯಾವುದೋ ಒಂದು ಒಳ್ಳೆ ಕಟ್ಟಡ ಸಿಕ್ತು, ಹೋಟೆಲ್ ಸಿಕ್ತು ಅಂಥೇಳಿ ಜನರ ಥರನೇ ಕಾಣಿಸ್ಕೊತಾರೆ. ಜನ ಇದ್ದಾರೆ ಬಿಡಪ್ಪ, ನಾವು ಧೈರ್ಯ ಬರುತ್ತೆ. ಬರ್ತಾ ಆ ಜನ ಅವ್ರ ದೇವಗಳು ಯಾವ ರೀತಿ ಇರ್ತಾವೋ ಹಂಗೆ ಬದಲಾವಣೆ ಆಗ್ತವೆ. ಆವಾಗ ಕಷ್ಟಕ್ಕೆ ಬೀಳೋರು ತಕ್ಷಣ ನಾವು ಬಂದಿರೋ ಜಾಗ ಸರಿ ಇಲ್ಲ ಅಂಥೇಳಿ ಅಲ್ಲಿಂದ ಹೊರಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಎಚ್ಚರದಿಂದ ಹೋಗೋರು ಗೋವಾಗೆ ತುಂಬ ಜನ ಇವತ್ತು ಹೋಗ್ತಾ ಇದ್ದಾರೆ. ಪ್ರಾಣಿಗಳು ಹೋದರೆ ಮತ್ತೆ ಸಿಗಲ್ಲ ಅಂತ ಹೇಳ್ತಾ ಈ ಸುದ್ದಿ ನಿಮ್ಮ ಎಲ್ಲ ಸ್ನೇಹಿತ ಬಂಧುಗಳು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ.